ಅದಕ್ಕೆ ನೀನು ಬರ್ಕೊಂಡೆ ನಾನು. ಏನಂತ? ರಾತ್ರಿ ಹೊತ್ತಲ್ಲಿ ಫಿಲ್ಮ್ಗೆ ಹೋಗೋದು ಬೇಡ ಅಂತ ಹೇಳಿದ್ರೆ ನನ್ನ ಮಾತು ಎಲ್ಲೋ ಕೇಳ್ತೀಯ ನೀನು? ಏನಾಯ್ತು ಸ್ವಾಮಿ ಈಗ? ನೋಡಿ, ಈಗ ಕಾರ್ ಬೇರೆ ಪಂಚರ್ ಆಗ್ಬೇಕು, ಸ್ಟೆಪ್ನಿ ಬೇರೆ ಇಟ್ಕೊಂಡಿಲ್ಲ. ಇಲ್ಲ, ಸ್ಟೆಪ್ನಿ ಇಟ್ಕೊಳಕ್ಕಾಗಲ್ಲ. ಅಲ್ರಿ, ಗಾಡಿ ಡ್ರೈವರ್ ಸ್ಟೆಪ್ನಿ ತಗೊಂಡೋಗ್ತಾನ ಮನೆಯಾಗ ಇಟ್ಕೊಂತ ನಾನೇನಾದ್ರೂ ಹೇಳಿದ್ನ ಅವ್ರಿಗೆ? ಹೌದು, ಈಗ ಮುಂದೆ ಏನ್ ಮಾಡೋದು? ಮುಂದೆ ಏನು ಮಾಡುವುದು ಅಂತ ಅಂದ್ರೆ, ಇಲ್ಲಿ 4 ಕಿಲೋಮೀಟರ್ ದೂರದಲ್ಲಿ ಒಂದು ಪಂಚರ್ ಅಂಗಡಿ ಇದೆ. ಅಲ್ಲಿ ಹೋಗಿ ಪಂಚರ್ನ ತಿದ್ದಿಸ್ಕೊಂಡು ಗಾಡಿನ ರೆಡಿ ಮಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಇಲ್ಲೇ ವೇಟಿಂಗ್. ಹಲೋ, ನಾನು ಒಬ್ಬನೇ ಇಲ್ಲಿ ನಿಂದ್ರಕ್ಕಾಗಲ್ಲ. ಇದು ಮೊದ್ಲೇ ಕಾಡು, ಇಲ್ಲಿ ಯಾರು ನೋಡು ಜನನೇ ಕಾಡ್ತಾ ಇಲ್ಲ. ನಾನು ಬರ್ತೀನಿ. ಇಲ್ಲ, 4 ಕಿಲೋಮೀಟರ್ ನನ್ನ ಜೊತೆ ನಡಿಬೇಕಾಗುತ್ತೆ. 4 ಕಿಲೋಮೀಟರ್ ಅಷ್ಟು ದೂರ ನಡೆಯಕ್ಕಾಗಲ್ಲ. ಹೌದಾ? ಹಾಗಾದ್ರೆ ಇಲ್ಲೇ ಇರಿ, ನಾನು ಹೋಗಿ ಬೇಗ ಬಂದ್ಬಿಡ್ತೇನೆ. ನಿಮಗೆ ಏನಾದ್ರೂ ಭಯ ಆಯ್ತು ಅಂದ್ರೆ ಯಾವ್ದಾದ್ರು ಒಂದು ಭಕ್ತಿ ಗೀತೆ ಶುರು ಮಾಡ್ಕೊಳ್ಳಿ. ಇಲ್ಲ, ಇಲ್ಲ, ಇಷ್ಟರು ಕಾಣಲ್ಲ, ಇಲ್ಲ, ಇಷ್ಟರು ಬರೋದಿಲ್ಲ, ಈ ರಾತ್ರಿಯಲ್ಲಿ ನನ್ನ ಮಗನಿಗೆ ಬಿಟ್ಟು ಹೋಗ್ಬಿಟ್ಟ. ಇಲ್ಲಿ ನೋಡಿ, ಯಾರು ಕಾಣ್ತಾ ಇಲ್ಲ. ಕಾಡು ಕಗ್ಗಲಾಗ್ಬಿಟ್ಟಿದೆ, ಕತ್ಲ ಬೇರೆ ಉಂಟು. ಅದರಲ್ಲಿ ಚಳಿ ತುಂಬಾ ಆಗ್ತಾ ಇದೆ. ಏನ್ ಮಾಡೋದಿಲ್ಲ, ಇಲ್ಲೇ ಮರ ಕೆಳಗಡೆ ಕೂಡ್ತೀವಿ ನಾವು ಬರೋರು. ಇದೇನ ದೇವದು ಪಿಕ್ಚರ್ನಲ್ಲಿ ನಾಯಿ ಹೋದ್ರ ಶಬ್ದ ಬಂದಂಗೆ ಬರುತ್ತಲ್ಲ, ಮೊದಲೇ ಮಾತು ಹೇಳಿದ್ರು, ಮಗನೇ ನಿನಗೇನಾದ್ರೂ ಭಯ ಬಂದ್ರೆ ದೇವರ ಜಪ ಮಾಡು, ಭಯ ಎಲ್ಲ ಹೊರಟು ಹೋಗುತ್ತೆ ಅಂತ. ದೇವ್ರ ಜಪ ಮಾಡ್ತೀನಿ, ಭಯ ಹೇಗೆ ಬರುತ್ತೋ ನಾನು ನೋಡ್ತೀನಿ. ಓಂ ರಾಘವೇಂದ್ರಾಯ ನಮಃ, ಪುಟ್ಟರಾಜೇಂದ್ರಾಯ ನಮಃ, ಕುಮಾರೇಶ್ವರಾಯ ನಮಃ. ಓಂ ರಾಘವೇಂದ್ರಾಯ. ಕೈ ತೋರಿಸಿ, ಕಾಲ್ ತೋರಿಸಿ, ನಾನು ನೋಡ್ತಾ ಇರೋದು ನಿಜಾನ? ಹೌದು, ನೀವ್ ಯಾಕ್ರಿ ಹೊಡ್ ಬಂದ್ರಿ? ಅಯ್ಯೋ, ನಾನು ನಮ್ ಗೆಳತಿಯ ಜೊತೆ ಸಿನಿಮಾ ನೋಡ್ಲಿಕ್ಕೆ ಹೋಗಿದ್ದೇನೆ. ಬರುವಾಗ ಅವ್ರವ್ರ ಮನೆ ಬರ್ತಾ ಎಲ್ಲರೂ ಹೋಗ್ಬಿಟ್ರು. ದಾರಿಯಲ್ಲಿ ನಾನು ಒಬ್ಳೆ ಬರ್ತಾ ಇದ್ದ, ನಾಯಿ ತಗೊಳ್ಳೋ ಶಬ್ದ ಬಂತು. ಸ್ವಲ್ಪ ಮುಂದೆ ಬಂದ, ಯಾರು ನನ್ನ ಮೇಲೆ ಹತ್ತಿ ಓಡಿ ಬಂದಾಗಾಯ್ತು. ಅದಕ್ಕೆ ನೀವು ನನ್ನನ್ನು ಹಿಡ್ಕೊಂಡ್ರಿ. ಹೋಗಿ ಹೋಗಿ ಒಂದು ಅಷ್ಟರಲ್ಲಿ ಒಂದು ನಾಯಿಗೆ ಹೆದರ್ತಿರೋದು. ಮನುಷ್ಯ ಯಾವುದೇ ಕಾರಣಕ್ಕೂ ಯಾವ ಸಂದರ್ಭದಲ್ಲಾಗ್ತದೆ ಏನು ಕಳ್ಕೊಂಡ್ರು ಧೈರ್ಯ ಮಾತ್ರ ಕಳ್ಕೋಬಾರ್ದು. ನೋಡಿ, ಇಷ್ಟೆಲ್ಲ ಕತ್ತಲಿದ್ರು ಕೂಡ ಎಷ್ಟು ಧೈರ್ಯವಾಗಿ ಸ್ಟಡಿಯಾಗಿ ನಿಂತಿದ್ರಿ. ನಿಮ್ಗೆ ಇರ್ಬೇಕು ಧೈರ್ಯ ಅಂತ. ಇದೇನು ಮಾಡಿರಿ, ಭಯ ಪಟ್ಕೊಂಡು ಮೊದಲೇ ಮುಂದೋಡ್ಕೊಂಡು ನಿಂತಿದ್ದೀರಿ. ಈ ರೀತಿ ಹಿಂದೆ ವೈಟಾನ ಡ್ರೆಸ್ ಹಾಕೊಂಡು ಬಂದು ಹಿಡ್ಕೊಂಡ್ರೆ ಭಯ ಬರ್ತದೆ, ಇನ್ನೇನು ಬರ್ತದೆ. ಹೋಗ್ಲಿ ಬಿಡಿ, ಹೆಣ್ಮಕ್ಳು ಒಂಟಿಯಾಗಿ ನಡುರಾತ್ರಿಯಲ್ಲಿ ತಿರ್ಗಾಡೋದು ತಪ್ಪು. ಕಲ್ಮನ ಬಹಳ ಸೂಕ್ಷ್ಮ ಆಗಿತ್ತು. ಆಮೇಲೆ ನೀವು ಮನೆ ನಿಮ್ಮ ಜೊತೆ ಮಾತ್ರ ನಾನು ಬರೋದಿಲ್ಲ. ನಮ್ಮ ಮನಸ್ಸು ಇಲ್ಲೇ ಪಕ್ಕದಲ್ಲಿ ನಾನು ಹೋಗ್ತೀನಿ. ಹೌದು, ಹಾಗಾಗಿ ನೀವು ಯಾರು ಇಷ್ಟೊತ್ತಲ್ಲಿ ಇಲ್ಲೇ ನಿಂತಿದ್ದೀರಾ? ನಾನು ಇದೇ ಊರಿನ ಆಗರ್ಭ ಶ್ರೀಮಂತರಾದ ಜೋರೇಗೌಡರ ಮಗ. ನೀವು ದೊಡ್ಡ ಮನೆ ಮಗನ? ಹೌದು, ನನ್ನ ಹೆಸರು ರವಿ ಅಂತ. ನನ್ನ ಕಾರ್ ಪಂಚರ್ ಆಗಿತ್ತು, ಪಂಚರ್ ತಿರ್ಸ್ಕೊಂಬರ ಡ್ರೈವರ್ ಕಳಿಸಿದ್ದೆ. ಹಾಗಾಗಿ ಅವಧಾರನೆ ಕಾಯ್ತಾ ಇದೆ. ಹೌದು, ಎಲ್ಲ ವಿಷಯ ನನ್ನಿಂದಲೇ ತಿಳ್ಕೊಳ್ರಿ. ಅಂದಾಗೆ ನೀವ್ ಯಾರು, ಯಾವ ಊರು, ನಿಮ್ ಹೆಸರೇನು? ದಾಮಿನಿ ಅಂತ. ಹೌದಾ? ಮತ್ತೆ ನೀವು ನನ್ನನ್ನು ಯಾವಾಗ ನೆನೆಸ್ಕೊತಿರೋ ಆಗ್ಲಿ.